ಹಲೋ ಹಾಯ್ ಫ್ರೆಂಡ್ಸ್, ಇದನ್ನೇ ನಿಮಗೆ ನಾನು ಪಾಂಪ್ಲೆಟ್ ಫಿಶ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು 1.5 kg ಪಾಂಪ್ಲೆಟ್ ಫಿಶ್ ಕಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಎಣ್ಣೆ ಒಂದು ಸ್ವಲ್ಪ ನೀರಾಗಿ ಹುಣಸೆಹಣ್ಣು ಹಾಕಿಕ್ಬೇಕು. ಸಾಸಿವೆ, ಎಣ್ಣೆ, ಅರಿಶಿನ, ಉಪ್ಪು, ಮೆಣಸಿನ ಪುಡಿ ಮತ್ತು ಧನೆ ಪುಡಿ, ಆನಿಯನು, ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ, ಟೊಮೊಟೊ ಒಂದು ಅರ್ಧ ಎಣ್ಣೆಯಲ್ಲಿ ಹಾಕ್ಕೊಳಕ್ಕೆ, ಕರಿಬೇವು ಸೊಪ್ಪು, ಕೊಬ್ಬರಿ ಒಂದು ಚಿಪ್ಪನ್ನ ತೆಗೆದಿಟ್ಕೊಳ್ಳಿ, ಈ ಥರ ಕಟ್ ಮಾಡಿಟ್ಕೊಳ್ಳಿ, 3 ಲವಂಗ, ಒಂದು ಸ್ವಲ್ಪ ಚಕ್ಕೆ ಮತ್ತು ಟೊಮೊಟೊ ಅರ್ಧ ಕಟ್ ಮಾಡಿಟ್ಕೊಳ್ಳಿ, ಆನಿಯನ್ ಸ್ವಲ್ಪ ಅರ್ಧ ಕಟ್ ಮಾಡಿಟ್ಕೊಳ್ಳಿ. ಅದು ಬಂದು ಎಣ್ಣೆಯಲ್ಲಿ ಫ್ರೈ ಮಾಡೋವಾಗ ಆಗಬೇಕು. ಕೊತ್ತಂಬರಿ ಎಲ್ಲ ಗ್ರೈಂಡ್ ಮಾಡೋಕ್ಕೆ ನೋಡಿ, ಎಷ್ಟೆಷ್ಟು ಬೇಕು ಅಂತ ಕ್ವಾಲಿಟಿ ನಿಮಗೆ ನೋಡಿಸ್ತಿದ್ದೀನಲ್ವ ಫ್ರೆಂಡ್ಸ್. ಇದು ಪಾಂಪ್ಲೆಟ್ ಫಿಶ್ ಎಲ್ಲ ಚೆನ್ನಾಗಿ ತಿನ್ನಬೇಕು. ಮಕ್ಳಿಗೂ ಅಷ್ಟೇ, ಒಬ್ಬರು ಫಿಶ್ ಎಲ್ಲ ತಿನ್ನಲ್ಲ. ಚೆನ್ನಾಗಿ ಕಣ್ಣುಗಳೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಫಿಶಲ್ಲಿ ಫ್ಯಾಟ್ ಅನ್ನೋದಿರಲ್ಲ. ಚಿಕನ್ ಎಲ್ಲ ಫ್ಯಾಟ್ ಇರುತ್ತೆ. ಬೇಗ ಕೋಳಿ ಎಲ್ಲ ಬೇಗ 30 ದಿನಕ್ಕೆಲ್ಲ ಬೆಳೆಯುತ್ತೆ. ಬಟ್ ಫಿಶ್ ಎಲ್ಲ ಒಳ್ಳೆಯದು. ಯಾವತ್ತೂ ಚೆನ್ನಾಗಿ ತಿನ್ನಬೇಕು. ಫಿಶ್ ಎಷ್ಟು ತಿಂದ್ರೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರೆಲ್ಲ. ನೀವು ಮುದ್ದೆಗೆಲ್ಲ ಟ್ರೈ ಮಾಡಿ, ಹೆಂಗಿರುತ್ತೆ ಅಂತ ಟ್ರೈ ಮಾಡಿ ನಮಗೂ ಹೇಳಿ. ಮೊದಲಿಗೆ ನಾನು ಒಂದು ಜಾರಲ್ಲಿ ಕೊಬ್ಬರಿನ ಹಾಕ್ಕೊತಿದ್ದೀನಿ. 3 ಲವಂಗ, ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ, ನಾವು ಬಿಡಿಸ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಅರ್ಧ ಟೊಮೊಟೊ, ಒಂದು ಸ್ವಲ್ಪ ಆನಿಯನ್ ಎಲ್ಲ ಹಾಕ್ಕೋಬೇಕು. ಇವಾಗ ನಾನು 1 ಸ್ಪೂನ್ ಅರಿಶಿನ ಹಾಕ್ಕೊತಿದ್ದೀನಿ. ಅದಾದಮೇಲೆ ನಾನು ಇವಾಗ ಧನೆ ಪುಡಿ 2 ಸ್ಪೂನ್ ಹಾಕ್ಕೊತಿದ್ದೀನಿ. 1.5 kgಗೆ 1 ಸ್ಪೂನ್ ಮೆಣಸಿನ ಪುಡಿ ಹಾಕ್ಕೊತೀನಿ. ಮತ್ತು ಡೈಲಿ ಸಾಂಬಾರು ಮಸಾಲ ಪುಡಿ ಇರುತ್ತಲ್ವ, ಅದು 1 ಸ್ಪೂನ್ ಹಾಕ್ಕೊಳ್ಳಿ. ಇದು ಒಂದು ಟ್ರಿಕ್ಸ್, ನಾವು ಹಾಕ್ಕೊಳ್ಳೋದು ಈ ಥರ. ಬಟ್ ಈ ಥರ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿ. ನೋಡಿ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಒಂದು ಫ್ಯಾನಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಇದಾದಮೇಲೆ ಸಾಸಿವೆ 1 ಸ್ಪೂನು, ಅದಾದಮೇಲೆ ನಾವು ಹಚ್ಕೊಳ್ಳೋ ಆನಿಯನ್ ಅರ್ಧ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಗ್ರೈಂಡ್ ಮಾಡಿಕೊಂಡು ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಸೌಟಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ನಿಮ್ಗೆ ಇವಾಗ ಇದಕ್ಕೆ ಎಷ್ಟು ಬೇಕೋ ಸಾಂಬಾರಿಗೆ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಆಗಿಬಿಟ್ರೆ ಉಪ್ಪು ರಸ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಮತ್ತು ಇದಕ್ಕೆ ರೈಸು ಮುದ್ದೆ ತಿಂದರೆ ಯಾವತ್ತೂ ಫಿಶ್ ಸಾಂಬಾರು ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಬೇಕು. ಆವಾಗ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ. ಆ ಥರ ಟ್ರೈ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು, ಸ್ವಲ್ಪ ಉಪ್ಪಾದ್ಮೇಲೆ. ಇವಾಗ ನಾನು ಹುಣಸೆಹಣ್ಣು ನೆನೆಸಿ ಹಾಕ್ಕೊಳ್ಳಿ. ಮುಂಚೆನೇ ನೆನೆಸಿ ಹಾಕ್ಕೊಂಡಿದ್ದೀನಿ, ಬೇಕಾದ್ರೆ ಆವಾಗೂ ಹಾಕ್ಕೋಬೋದು. ನಾನಿವಾಗ ಫಿಶ್ ಕರಿ ಮಸಾಲೆ ತೊಗೊಂಬಂದು ಸ್ವಲ್ಪ ಹಾಕಿದ್ದೀನಿ. ನೀವು ಬೇಕಾದ್ರೆ ಆಗ್ಬೋದು, ಇಲ್ಲಾಂದರೆ ಆಗದೇ ಇರ್ಬೋದು. ನಾನು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹಾಕ್ಕೊತಿದ್ದೀನಿ. ಅದಾದಮೇಲೆ ಇವಾಗ ಹುಣಸೆಹಣ್ಣು ನೋಡಿ, ಹುಣಸೆಹಣ್ಣು ನೀರು ಸ್ವಲ್ಪ ಹಾಕ್ಕೊತಿದ್ದೀನಿ. ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಫಿಶ್ ಸಾಂಬಾರು ಅಂದರೆ ಹುಳಿ ಇದ್ರೇ ಚೆಂದ, ಟೇಸ್ಟ್ ಇರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಕ್ರಿಸ್ಪಿ ಅಲ್ಲ, ಟೇಸ್ಟಿಯಾಗಿರುತ್ತೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇವಾಗ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ಯಾವತ್ತೇ ಫಿಶ್ ಸಾಂಬಾರಿಗೆ ಗಟ್ಟಿಯಾಗಿ ಇಟ್ಕೋಬೇಕು. ಗಟ್ಟಿಯಾಗಿ ಇಟ್ಕೊಂಡು ನಾವು ಒಂದೊಂದು ಫಿಶ್ನ ಈ ಥರ ಹಾಕ್ಕೋಬೇಕು. ಓನ್ಲಿ ಫಿಶ್ಶು ಒಂದು 5 ನಿಮಿಷ 10 ಮಿನಿಟ್ಸ್ ಅಷ್ಟೇ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ಟೇಸ್ಟಿಯಾಗಿರುವ ಫಿಶ್ ಸಾಂಬಾರು ರೆಡಿ ಆಗಿರುತ್ತೆ. ನೀವು ಟ್ರೈ ಮಾಡಿ. ಮುದ್ದೆ ಜೊತೆ, ರೈಸ್ ಜೊತೆ ಸೂಪರಾಗಿರುತ್ತೆ. ಹೆಲ್ತಿಯಾಗಿರ್ತೀರ. ಟ್ರೈ ಮಾಡಿ. ಅಶ್ವಿನಿ ಲಾಗ್ಸ್ DT ಅಂತ ಸರ್ಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನೀವೂ ನಮ್ಗೆ ಎಂಕರೇಜ್ ಮಾಡಿ, ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಅಂತ ನಿಮಗೂ ಟ್ರಿಕ್ಸ್ ಏನೋ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಮಗೂ ಹೇಳ್ಕೊಡಿ. ಥ್ಯಾಂಕ್ ಯು.